ಮೈಸೂರಿನ ಜಂಟಿ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಅವರು ಬೆಳಗ್ಗೆ ಮತಯಾಚನೆಯನ್ನ ಮಾಡಿದ್ದಾರೆ. ಮತಬೇಟೆ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಅನ್ನ ಈಗ ನೋಡ್ತಾ ಹೋಗೋಣ. ಮೈಸೂರಿನ ಕುಕ್ಕರಹಳ್ಳಿ ಕೆರೆಯಲ್ಲಿ ಯದುವೀರ್ ಅವರು ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ. ವಾಯು ವಿಹಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ತನಗೆ ವೋಟ್ ಯಾಕೆ ಹಾಕಬೇಕು ಅನ್ನೋದನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಕೂಡ ಮತಯಾಚನೆ ಮೂಲಕ ಮಾಡಿದ್ದಾರೆ. ಸಿಎಂ ಇಲ್ಲೇ ಇದ್ರೂ ಕೂಡ ನನಗೆ ಯಾವುದೇ ಟೆನ್ಷನ್ ಇಲ್ಲ, ಇಲ್ಲಿ ಜಾತಿ ಕಾರ್ಡ್ ವರ್ಕ್ ಆಗಲ್ಲ, ಇಲ್ಲಿನ ವೋಟ್ ಪ್ಯಾಟ್ರನ್ನೇ ಬೇರೆ ಅನ್ನೋದನ್ನ ಕಾನ್ಫಿಡೆನ್ಸ್ ನ ಮುಖಾಂತರ ಯದುವೀರ್ ಅವರು ತಿಳಿಸ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬಂದವರು ಎಲ್ಲರೂ ಕೂಡ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ರು. ಜೊತೆಗೆ ಬಿಜೆಪಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒಂದಷ್ಟು ಜನರಿಗೆ ಹೇಳುವಂತಹ ಕೆಲಸವನ್ನ ಕೂಡ ಬೆಳಗ್ಗೆನೆ ಯದುವೀರ್ ಅವರು ಮಾಡ್ತಾ ಇದ್ರು. ಇನ್ನೊಂದು ಕಡೆಗೆ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಬಹಳ ಪ್ರಮುಖವಾಗಿ ಅವ್ರಿಗೆ ಒಂದಷ್ಟು ಟಾಸ್ಕ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಯದುವೀರ್ ಅವರಿಗೆ ಗೆಲ್ಲಬೇಕು ಅಂದ್ರೆ ನೀನು ಈ ರೀತಿಯಾಗಿ ಮತಯಾಚನೆಯನ್ನ ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಅಂತ, ಅದನ್ನೇ ಇಲ್ಲಿ ಫಾಲೋ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಕೊಡಗಿನ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಇವತ್ತು ಬೆಳ್ಳಂಬೆಳಿಗ್ಗೆ ಕುಕ್ಕರಳ್ಳಿ ಕೆರೆಯಲ್ಲಿ ವಾಕಿಂಗ್ ಮಾಡ್ತಾ ಮತ ಬೇಟೆಯಲ್ಲೂ ಕೂಡ ತೊಡಗಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಯದುವೀರ್ ಅವರೇ ಇದ್ದಾರೆ. ಸರ್, ಇವತ್ತು ಬೆಳಿಗ್ಗೆ ವಾಕಿಂಗ್ ಮಾಡ್ತಾನೆ ಜನಗಳ ರಿಯಾಕ್ಷನ್ ಕೇಳ್ತಾ ಇದ್ದಾರೆ, ಯಾವ ಥರದ ರೆಸ್ಪಾನ್ಸ್ ಕಾಣ್ತಾ ಇದ್ದಾರೆ? ಇಲ್ಲೂ ಕೂಡ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಮ್ಮ ಕುಕ್ಕರಳ್ಳಿ ಕೆರೆ ಎಲ್ಲರಿಗೂ ಗೊತ್ತಿದೆ, ಪ್ರಸಿದ್ಧವಾದ ಜಾಗ ಮತ್ತು ಎಲ್ಲ ನಮ್ಮ ಸುತ್ತ ಇರುವ ಭಾಗದಲ್ಲಿ ಎಲ್ಲರೂ ಬರ್ತಾರೆ ಇಲ್ಲಿ ವಾಕಿಂಗ್ಗೋಸ್ಕರ. ಸೊ ಅದಕ್ಕಾಗಿ ನಾವು ಕೂಡ ಬರ್ತಾ ಇದ್ದೀವಿ ಮತ್ತು ಹಲವಾರು ಸತಿ ಬಂದಿದ್ದೀವಿ. ಆದರೆ ಜನರು ಗೊತ್ತಾಗಿಲ್ಲ, ಆವಾಗ ಬಂದವಾಗೆಲ್ಲ ಮಾಸ್ಕ್ ಅಥವಾ ಏನೋ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಈ ಒಂದು ಚುನಾವಣೆ ನಿಟ್ಟಿನಲ್ಲಿ ಬಂದಿದ್ದೀವಿ ಮತ್ತು ಜನರ ಒಂದು ಬೆಂಬಲ ಕೇಳೋಕ್ಕಾಗಿ ಮತ್ತು ಅವರ ಒಂದು ಬೆಳಗಿನ ಒಂದು ಶುಭೋದಯವನ್ನು ಹೇಳೋದು ಮತ್ತು ಅವ್ರ ಜೊತೆ ಏನೇನು ಅವ್ರದ್ದು ಒಂದು ಸಮಸ್ಯೆಗಳಿರ್ಬೋದು, ಅವರ ಅಪೇಕ್ಷೆಗಳಿರ್ಬೋದು, ಅದೆಲ್ಲನೂ ಇವತ್ತು ನೋಡ್ತಾ ಇದ್ದೀವಿ. ನಾವು ನಿಮಗೆ ಒಂದು 12-13 ದಿನಗಳಿಂದ ಮಾತಾಡಿಸಿದಾಗ ಅವತ್ತಿನ್ನೂ ಕೂಡ ಕ್ಷೇತ್ರಕ್ಕೆ ನೀವೇನು ಓಡಾಟ ಶುರು ಮಾಡಿರಲಿಲ್ಲ. ಈಗ ಒಂದು 12-15 ದಿನದಿಂದ ಓಡಾಟ ಶುರು ಮಾಡಿದ್ದೀರಿ. ಯಾವ ಥರದ ರೆಸ್ಪಾನ್ಸ್ ಕಾಣ್ತಾ ಇದೆ? ಯಾಕಂದರೆ ನಿಮ್ಮನ್ನು ಮಾರೋದ್ರಿಗಿಂತಲೂ ಕೂಡ ಅಂದರೆ ಜನಸಾಮಾನ್ಯ ರೀತಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಜನ. ಯಾವ ಥರ? ಎಲ್ಲ ಭಾಳ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಹೋಗಿದ ಕಡೆ ಎಲ್ಲ ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನೋಡಿದ್ದೀವಿ